गया धाम में आपको कैसे लगा? ಗಯಾದಲ್ಲಿ ನಾನು ಕರ್ನಾಟಕದಿಂದ ಬಂದೆ. ನಮ್ಮ ತಂದೆ ತಾಯಿಯವರಿಗೆ ಪಿಂಡದಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇದು ಅಂತಾರಾಜ್ಯ ಆಗಿರೋದ್ರಿಂದ ನನಗೆ ಇಲ್ಲೇನೂ ಗೊತ್ತಿರಲಿಲ್ಲ. ಸೊ ನಾನು ಇಲ್ಲಿ ಒಂದು ಹೋಟ್ಲಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಅವ್ರನ್ನ ರಿಸೆಪ್ಷನಿಸ್ಟ್ನ ಕೇಳಿದಾಗ ನನಗೆ ಪ್ರಕಾಶ್ ಜಿ ಬಾರಿಕ್ ಅವ್ರದ್ದು ಫೋನ್ ನಂಬರ್ ಕೊಟ್ಟರು. ನಾನು ಬೆಂಗಳೂರಿಂದನೇ ಆ ಪ್ರಕಾಶ್ ಜಿ ಬಾರಿಕ್ ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳ್ಕೊಂಡೆ. ಅವರು ನನಗೆ ಸಮಯವನ್ನು ಕೊಟ್ಟು ನಾನು ಬರ್ತಕ್ಕಂಥ ದಿನದಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಮಾಡಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಅವರೇ ಖುದ್ದು ನಿಂತು ಮಾಡಿ ಕೊನೆಯವರೆಗೂ ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ. ಅವರು ಜೊತೆಯಲ್ಲಿ ಬರೋಕ್ಕಾಗಲಿಲ್ಲ ಅಂದ್ರೂ ಅವರ ಶಿಷ್ಯರಾದಂಥ ಇಬ್ಬರು ಪಂಡಿತರನ್ನ ಪಾಂಡಗಳು ಅಂತ ಕರೀತಾರೆ ಇಲ್ಲಿ, ಅವ್ರನ್ನ ಜೊತೆಯಲ್ಲಿ ಕಳಿಸಿ ಸಂಪೂರ್ಣವಾಗಿ 3 ಕಡೆಯೂ ನನಗೆ ಪಿಂಡ ಪ್ರದಾನವನ್ನು ಮಾಡಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಏನೂ ತೊಂದರೆ ಆಗಿಲ್ಲ. ಅಂದರೆ ಗಯಾದಲ್ಲಿ ನಾವು ಒಬ್ಬರೇ ಬಂದರೆ ಇಲ್ಲಿ ಸಾಕಷ್ಟು ತೊಂದರೆಗಳು ಎದುರಿಸ್ಬೇಕಾಗತ್ತೆ. ಸೊ ಹಾಗಾಗಿ ನನಗೆ ಆ ಥರ ರೀತಿ ಯಾವುದೇ ತೊಂದರೆಗಳು ಆಗಲಿಲ್ಲ. ಸೊ ಪ್ರಕಾಶ್ ಜಿ ಬಾರಿಕ್ ಅವರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ದಯವಿಟ್ಟು ಕರ್ನಾಟಕದಿಂದ ಯಾರಾದರೂ ಬಂದರೆ ಖಂಡಿತ ಇವ್ರನ್ನ ಸಂಪರ್ಕ ಮಾಡಿ. ನೀವು ಅಲ್ಲಿಂದನೇ ಕರ್ನಾಟಕದಿಂದನೇ ಫೋನ್ ಮಾಡಿ ಇವ್ರ ಹತ್ರ ತಿಳ್ಕೊಬೋದು. ನೀವು ಇಲ್ಲೇ ಬಂದು ಹುಡುಕ್ಬೇಕಾಗೋ ಅವಶ್ಯಕತೆ ಇಲ್ಲ. ನೀವು ಕರ್ನಾಟಕದಲ್ಲೇ ಫೋನ್ ಮಾಡಿ ಅಲ್ಲಿಂದನೇ ಎಲ್ಲ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಂಡು ಪ್ರತಿಯೊಂದು ಖರ್ಚುಗಳನ್ನು ಎಷ್ಟಾಗುತ್ತೆ ಏನು ಅಂತ ಅವರು ಯಾವುದೇ ನಿಸ್ಸಂಕೋಚ ಇಲ್ಲದೆ ಅವರು ಹೇಳ್ತಾರೆ. ಅದೇ ಫೈನಲ್ ಆಗಿರುತ್ತೆ. ಅದರ ಮೇಲೆ ಯಾವುದೂ ₹1 ಕೂಡ ಎಕ್ಸ್ಟ್ರಾ ಖರ್ಚು ಬರೋದಿಲ್ಲ. ಬಂದರೆ ಅದು ನಿಮ್ಮ ಒಂದು ದಾನ ಧರ್ಮ, ನಿಮ್ಮ ಒಂದು ಕಾರ್ಯದ ಉತ್ಸಾಹದಲ್ಲಿ ನೀವು ಬೇಕಾದರೆ ಇತರರಿಗೆ ನೀವು ಕೊಡ್ಬೋದು. ಬಟ್ ಕಾರ್ಯದಲ್ಲಿ ಯಾವುದೇ ರೀತಿಯ ವಿಘ್ನ ಆಗದಂಗೆ ಸಂಪೂರ್ಣವಾಗಿ ಕಾರ್ಯವನ್ನು ಮಾಡಿಕೊಡ್ತಾರೆ. ದಯವಿಟ್ಟು ಕರ್ನಾಟಕದಿಂದ ಯಾರೇ ಬರೋರಿದ್ರೂ ದಯವಿಟ್ಟು ಪ್ರಕಾಶ್ ಜಿ ಬಾರಿಕ್ ಅವ್ರನ್ನ ಸಂಪರ್ಕ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ ಥರ ಜಬರ್ದಸ್ತಿ ಎಲ್ಲ ಏನೂ ಇಲ್ಲ. ಅವರು ಏನು ಹೇಳಿದಾರೋ ಅದೇ ಪ್ರಕಾರ ಎಲ್ಲ ಕಡೆಯೂ ನಡೆದಿದೆ. ಎಲ್ಲೇ ದರ್ಶನಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಟೈಮ್ ಕರೆಕ್ಟಾಗಿ ಅವರು ಕಾರ್ಯನ ಮಾಡಿಕೊಟ್ಟಿದ್ದಾರೆ.